ಈ ನಮ್ಮ ಜುಮ್ಲಾ ಗ್ರಾಮದಲ್ಲಿ ಪ್ರತಿ ವರ್ಷ ಕೂಡ ಆ ವಾಸಿ ಪಾಂಡುರಂಗದಾತನ ಜಾತ್ರಾ ನಿಮಿತ್ತವಾಗಿ ಇಂಥ ಒಂದು ಶರಣರ ಪುರಾಣವನ್ನ ನಿಮಗೆಲ್ಲ ಜೀವನದ ದರ್ಶನವನ್ನು ಮಾಡಿಕೊಡ್ತಾರ. ಜೀವನ ಅಂದ್ರೆ ಏನು? ಜೀವನ ಅಂದ್ರೆ ಲೈಫ್. ಇದು ಕಿಮ್ಮತ್ತಿನ ಶರೀರ. ಇದು ಹೆಂಗೆ ಬಂದಿತ್ತು ಹೋದ್ರೆ ಪ್ರಯೋಜನ. ಹುಟ್ಟಿ ಬಂದೀವಿ, ಸಾಧ್ಯವಾದಷ್ಟು ಮಟ್ಟಿಗೆ ಒಳ್ಳೆಯದನ್ನು ಮಾಡು. ಒಳ್ಳೆಯದು ಮಾಡಕ್ಕೆ ಮನಸ್ಸಿಲ್ಲಲ್ಲ, ಸುಮ್ಮನೆ ಇದ್ದವರು. ಇದು ಜೀವನ. ಪರಶುರಾಮ ಪಂಥ ಅಂತಕ್ಕಂಥ ಒಬ್ಬ ವ್ಯಕ್ತಿ ಸಿದ್ಧಾರೂಢರಿಗೆ ಬರುತ್ತಾರೆ. ಬಂದು ಸಿದ್ಧಾರೂಢರ ಪಾದಕ್ಕೆ ಬಿದ್ದು, ಯಪ್ಪ ಸಂಸಾರದಲ್ಲಿ ನಾನು ಸಾಕಷ್ಟು ಕಷ್ಟವನ್ನು ಅನುಭವಿಸೀನಿ. ಈ ಸಂಸಾರ ನನಗೆ ಬೇಸರ ಆಗಿತ್ತು, ಜೀವನವೇ ನನಗೆ ಬೇಸರ ಆಗಿತ್ತು. ಅದಕ್ಕೆ ನಿನ್ನಲ್ಲಿಗೆ ಬಂದರೆ ನನಗೆ ಶಾಂತಿ ಅಂತಕ್ಕಂಥದ್ದು ಸಿಗ್ತೈತೆ ಅಂತ ಬಂದಿದೆ ಅಂತ ಹೇಳಿದಾಗ ಯಾವ ಸಿದ್ಧಾರೂಢರು ಆ ಪರಶುರಾಮ ಪಂಥನನ್ನು ಕರೆದು ಅವನ ತಲೆ ಮೇಲೆ ಹಸ್ತವನ್ನಿಟ್ಟು, ಏನು ಬೇಕು ಮಗನೇ ನೀನು ಕೇಳು ಅಂತ ಕೇಳಿದಾಗ ಆ ಪರಶುರಾಮ ಪಂಥ ಅಂತಾನ, ನನಗೇನು ಬೇಡ, ನನಗೆ ಮುಕ್ತಿ ಒಂದು ಕೊಟ್ಟರೆ ಸಾಕು, ಅದನ್ನು ಬಿಟ್ಟರೆ ನಾವೇನು ನನಗೇನು ಬೇಡ ಅಂತೇಳಿ ಕೇಳ್ತಾ ಇದ್ದಾನೆ. ಆಗ ಸದ್ಗುರು ಸಿದ್ಧಾರೂಢರು ಅವನ ಕಿವಿಯಲ್ಲಿ ತಾರಕ ಮಹಾಮಂತ್ರವನ್ನು ಉಪದೇಶ ಮಾಡಿ ಅವನ ತಲೆ ಮೇಲೆ ಹಸ್ತವನ್ನಿಟ್ಟು, ನೀನೊಬ್ಬ ಪಂಡಿತನಾಗು, ಸಕಲ ವಿದ್ಯೆ ಸಕಲ ಶಾಸ್ತ್ರಗಳ ಪಾರಂಗತರಾಗಂತೇಳಿ ಆಶೀರ್ವಾದ ಮಾಡ್ತಾನೆ. ಆ ಪರಶುರಾಮ ಪಂಥ ಯಾವಾಗ ಸಿದ್ಧಾರೂಢ ಮೇಲೆ ಕೈ ಇಟ್ಟು ಆತನ ದೇಹದಲ್ಲಿ ಕರೆಂಟ್ ಶಾಕ್ ಕೊಡೋದಂಗ ಆತನ ಎಲ್ಲಾ ವಿದ್ಯೆಗಳು ಆತನಲ್ಲಿ ಪ್ರಾಪ್ತಿ ಆಗ ಆ ಪರಶುರಾಮ ಪಂಥ ಅಂತಾನ, ಮರಾಠಿಯಲ್ಲಿ ನಿನ್ನ ಚರಿತ್ರೆಯನ್ನು ಬರಬೇಕಂತ ನಾನು ಮನಸ್ಸು ಮಾಡೀನಿ, ಸಿದ್ಧಾರೂಢ ವಿಜಯ ಅಂತಕ್ಕಂಥ ಗ್ರಂಥವನ್ನು ಬರಬೇಕಂತ ಮಾಡೀನಿ, ಅಪ್ಪಣೆ ಕೊಡುತ್ತಂದಾಗ ಆ ಕೆಲಸ ಆಗೋ ಸಲುವಾಗಿ ನೀನು ಬಂದಿದೆ ಅಂತೇಳಿ ಸಿದ್ಧಾರೂಢ ಅವರಿಗೆ ಆಶೀರ್ವಾದ ಮಾಡ್ತಾರೆ. ಸ್ವಲ್ಪ ದಿನಗಳಲ್ಲಿ ಆ ಪರಶುರಾಮ ಪಂಥ ಆ ಗ್ರಂಥವನ್ನು ಬರೆದ. ಗುರುವಿನ ಆಶೀರ್ವಾದ ಎಂತಾದೈ. ಗುರುವಿನ ಆಶೀರ್ವಾದ ಅಂತಂದ್ರೆ ಕುರುಡ ಜಗತ್ತಿನ ಸೊಬಗನ್ನು ನೋಡಬಲ್ಲ, ಕಾಲಿಲ್ಲದ ಅಂಗವಿಕಲ ತೀರ್ಥಯಾತ್ರೆಯನ್ನು ಮಾಡಬಲ್ಲ. ಆ ಗುರುವಿನ ಆಶೀರ್ವಾದ ಹೇಳಲಿಕ್ಕೆ ಸಾಧ್ಯವಾದದ್ದು. ಯಾವ ಸಿದ್ಧಾರೂಢರು ಯಾವಾಗ ಆತನಿಗೆ ಆಶೀರ್ವಾದವನ್ನು ಮಾಡಿದರು, ಆತ ಶಾಸ್ತ್ರವನ್ನ ಕೀರ್ತನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಹೇಳಿದ್ರು ಸಿದ್ಧಾರೂಢರು, ನಾಡಿನ ಮೂಲೆಯಲ್ಲಿ ಧರ್ಮವನ್ನು ಉಪದೇಶ ಮಾಡ್ತಕ್ಕಂಥ ವ್ಯಕ್ತಿ ನೀನಾಗಂತೇಳಿ ಆಶೀರ್ವಾದ ಮಾಡಿದ್ರು. ಅವನು ಪುರಾಣ ಪುಣ್ಯಕಥೆಗಳನ್ನು ಕೀರ್ತನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಒಂದ್ಸಲ ಗೋವಾಕ್ಕೆ ಹೋಗಿ ಪ್ರವಚನವನ್ನು ಮಾಡಿದ, ಕೀರ್ತನ ಮಾಡಿದ. ಅಲ್ಲಿಂದ ಗದಗ ತಾಲೂಕು, ಈಗ ಅದು ರೋಣ ತಾಲೂಕು ಆಗ್ಯದ. ರೋಣ ಗ್ರಾಮದವರು ಆ ಪರಶುರಾಮ ಪಂಥನನ್ನ ಪ್ರವಚನ ಕೇಳಿದ್ದಾರೆ, ಪುರಾಣಕ್ಕೆ ಕರೀತಾರೆ. ಗೋವಾನಿಂದ ಅರ್ಜೆಂಟಾಗಿ ಆತನು ರೋಣಕ್ಕೆ ಬರಬೇಕು. ತನ್ನ ಹೆಂಡತಿ ಮತ್ತು ಮಗನನ್ನು ಕರ್ಕೊಂಡು ಹೋಗಿದ್ದ. ಅಲ್ಲಿ ಟ್ರೈನ್ ಹತ್ತಬೇಕಂದ್ರೆ ಟಿಕೆಟ್ ಸಿಗ್ತಾ ಇಲ್ಲ, ಬಹಳ ಗದ್ದಲ ಇತ್ತು. ಇನ್ನೇನು ಟ್ರೈನ್ ಬಿಡುವ ಸಮಯ, ಈತನಿಗೆ ಟಿಕೆಟ್ ಸಿಕ್ಕಿಲ್ಲ. ಅವತ್ತೆಷ್ಟಿದ್ರು ಆತನು ಅಲ್ಲಿಗೆ ಹಾಜರಾಗಬೇಕು. ಅವಾಗಂತಾನ, ಸದ್ಗುರು ಸಿದ್ಧಾರೂಢ ಗುರುವೇ, ಇವತ್ತು ನಾನು ಅಲ್ಲಿಗೆ ಹೋಗಲಿಲ್ಲ ಅಂತಂದ್ರೆ ಕಾರ್ಯಕ್ರಮಕ್ಕೆ ತೊಂದರೆ ಆಗೈತೆ. ಏನು ಮಾಡಲಿ ತಂದೆ, ಟಿಕೆಟ್ ಸಿಗಲ್ಲ, ಟ್ರೈನ್ ಹತ್ತಾಕ ಬಹಳ ಗದ್ದಲ ಐತಿ. ನೀನೇ ನನ್ನನ್ನ ಉದ್ಧಾರ ಮಾಡಬೇಕು, ನೀನೇ ನನ್ನ ಕಷ್ಟವನ್ನ ನೀನು ಕಾಯ್ಬೇಕಂತ ಬೇಡಿಕೊಂಡಾಗ ಸದ್ಗುರು ಸಿದ್ಧಾರೂಢರು ಒಬ್ಬ ವ್ಯಕ್ತಿಯ ರೂಪದಲ್ಲಿ ಬಂದು, ಏನ್ರಪ್ಪ ನಿಮ್ಗೆ ಎಲ್ಲಿಗೆ ಹೋಗ್ಬೇಕಂತ ಕೇಳ್ತಾನೆ. ನಾವು ರೋಣಕ್ಕೆ ಹೋಗ್ಬೇಕಾಗಿ, ನಿಮಗೆ ಎಲ್ಲಿಗೆ ಬೇಕು ಟಿಕೆಟು? ಆ ರೋಣ ಸಮೀಪದ ಮಲ್ಲಾಪುರ ಸ್ಟೇಷನ್ಗೆ ನಮಗೆ ಟಿಕೆಟ್ ಬೇಕಾಗಿತ್ತಂತಾರು. ನಾವು 3 ಜನ ಅಲ್ಲಿಗೆ ಹೋಗ್ಬೇಕಂದ್ರೆ ಟಿಕೆಟ್ ತಗೊಂಡಿದ್ವಿ, ಅದರ ಅವಶ್ಯಕತೆ ನಮಗಿಲ್ಲ, ಹೋಗೋದು ಬಿಟ್ಟಿವಿ. ನಮ್ಮ ಹತ್ರ 3 ಟಿಕೆಟ್ ಅದಾವ, ತಗೊಳ್ರಿ ಅಂತೇಳಿ ಟಿಕೆಟ್ ಅನ್ನು ಕೊಡ್ತಾನ. ಗೊತ್ತಾಯ್ತು ಪರಶುರಾಮ ಪಂಥರಿಗೆ, ಈ ಟಿಕೆಟ್ ಅನ್ನು ಕೊಟ್ಟವರು ಬೇರೆ ಯಾರು ಅಲ್ಲ, ಸದ್ಗುರು ಸಿದ್ಧಾರೂಢನೇ. ಅಲ್ಲಿ ಕಾರ್ಯಕ್ರಮ ನಡೀಬೇಕಾಗಿದ್ದಿ, ನೀನೇ ಹೇಗಾದ್ರೂ ನನ್ನನ್ನು ಮುಟ್ಟಿಸುತ್ತ ನಾನು ಬೇಡಿಕೊಂಡಾಗ ಆ ಸದ್ಗುರು ಸಿದ್ಧಾರೂಢನೇ ಬಂದು ನನಗೆ ಟಿಕೆಟ್ ಅನ್ನು ಕೊಟ್ಟ ಅಂತೇಳಿ ಅಲ್ಲಿಗೆ ಬಂದು ಇಳಿದಾನ. ಸಮಯ 7 ಗಂಟೆ ಆಗಿ 7 ಕಾರ್ಯಕ್ರಮ ಪ್ರಾರಂಭ. ಮಳಿ ಪ್ರಾರಂಭ ಆಗಿದ್ದು, ಗುಡುಗು ಮಳಿ ಪ್ರಾರಂಭ ಆಗಿ, ಗುಡುಗು ಸಿಡ್ಲು ಮಳಿ ಪ್ರಾರಂಭ ಆಗಿ, ತಂದೆ ಅಲ್ಲಿಂದ ತಂದು ನನ್ನ ನಿನಗೆ ಮುಟ್ಟಿಸಿ, ಇಲ್ಲಿಂದ ನಾನು 5 ಕಿಲೋಮೀಟರ್ ಹೆಂಗೆ ಹೋಗ್ಬೇಕು? ಅವಾಗ ಮೊಬೈಲ್ ಇರಲಿಲ್ಲ, ಫೋನಿನ ಸೌಕರ್ಯ ಇರಲಿಲ್ಲ. ಹೆಂಗಾರ ಮಾಡಿ ಅಲ್ಲಿಗೆ ಮುಟ್ಟಿಸಪ್ಪ ಅಂತಂದಾಗ ಒಬ್ಬ ವ್ಯಕ್ತಿ ಎತ್ತು ಬಂಡಿ ತಗೊಂಡು ಬಂಡಿ ಹೊಡ್ಕೊಂಡು, ಬರ್ರಿ ನೀವು ಎಲ್ಲಿಗೆ ಹೋಗ್ಬೇಕಂತ ಕೇಳ್ತಾನೆ. ನಾವು ಋಣಕ್ಕೆ ಹೋಗ್ಬೇಕಾಗಿ, ನಾನು ಅಲ್ಲಿಗೆ ಹೊಂಟೀನಿ ಬರ್ರಿ ಅಂತ ಹೇಳಿ ನಾನು ಬಂಡಿಯಲ್ಲಿ ಕೂಡಿಸ್ಕೊಂಡು ಹೊಂಟಾನ. ಮಳಿ ಜೋರಾಗೈತಿ. ಆ ಪರಶುರಾಮ ಪಂಥ ಅಂತಾನ, ಯಪ್ಪ ಸೀದಾ ನಾನು ವೆದಕಿ ಹೋಗ್ಬೇಕು, ಮಳಿ ಬರಕತ್ತೈತಿ, ಮಳೆ ಕೂಡಿಸ್ಕೊಂಡ್ರೆ ನನ್ನ ವಾದ್ಯಗಳು ತೋದು ಹೋಗ್ತಾವ. ವಾದ್ಯಗಳು ಹಾರ್ಮೋನಿಯಂ ತಬಲ ಏನಿದ್ವ ಇವೆಲ್ಲ ತೊಯ್ದು ಹೋಗ್ತಾವ. ಏನ್ ಮಾಡ್ಬೇಕು? ಈ ಮಳೆಯಿಂದ ನಿಲ್ಲಿಸು ತಂದೆ ಅಂತಂದಾಗ ಆ ಬಂಡಿ ಹಂಗೆ ಹೊಂಟೈತಿ, ಮುಂದೆ ಮಳಿ ಹಂಗೆ ಹೊಂಟೈತಿ, ಬಂಡಿ ಹೋದಂಗೆಲ್ಲ ಮಳಿ ದೂರ ಸರಿತಾ ಇದೆ. ಸದ್ಗುರು ಸಿದ್ಧಾರೂಢರು ಮತ್ತೊಮ್ಮೆ ಪರಶುರಾಮ ಪಂಥ ತನ್ನ ಊರಿಗೆ ಹೋಗಬೇಕಾಗಿ
ಹುಬ್ಬಳ್ಳಿಗೆ ಹೋಗ್ಬೇಕಾಗಿ ಸಾಯಂಕಾಲದ ಸಮಯ 5-6 ಗಂಟೆ ಆಗೈತಿ, 6:30 ಟ್ರೈನ್ ಐತಿ. ಅವಸರವಾಡಲಿಂದ ಬಂದ, ಕಾರ್ಯಕ್ರಮ ಮುಗಿಸ್ಕೊಂಡು ತನ್ನೂರಿಗೆ ಬೇಕಂತ ಬಂದ. ಅದ್ರ ಬರೋದ್ರೊಳಗಾಗಿ ಒಂದು 5 ನಿಮಿಷದಲ್ಲಿ ಟ್ರೈನ್ ಪಾಸ್ ಆಗಿಬಿಡ್ತೀವಿ. ಜೋರಾಗಿ ಮಳೆ ಪ್ರಾರಂಭ ಆಯ್ತು. ಅಲ್ಲಿ ಇರ್ಲಿಕ್ಕೆ ಅನುಕೂಲಿಲ್ಲ, ಏನ್ ಮಾಡೋದು? ಟ್ರೈನನ್ನು ಕಳ್ಕೊಂಡು ಮಳೆನೇ ಪ್ರಾರಂಭ ಆಯ್ತು. ಇಲ್ಲಿ ಇರ್ಲಿಕ್ಕೆ ಎಲ್ಲಿ ಅನುಕೂಲಿಲ್ಲ. ಅಮಾಸಿ ಕರ್ತರು ಕರ್ಗತ್ತಲೇ ಜಿಟಿ ಮಳೆ ಪ್ರಾರಂಭ ಆಗಿ ಸಿದ್ಧಾರೂಢ ಗುರುವೇ, ನಿನ್ನೇನೇ ನಂಬೀರಿ, ನೀನೇನು ನನ್ನ ರಕ್ಷಣೆ ಮಾಡಬೇಕಂತ ಬೇಡಿಕೊಂಡಾಗ ಒಬ್ಬ ಮುದುಕನ ರೂಪದಲ್ಲಿ ಒಂದು ಕಂದಿಲ್ ಹಿಡ್ಕೊಂಡು ಬಂದ. ನಾನು ಬರೀಪ್ಪ, ಇಲ್ಲಿ ಯಾರ್ಯಾರು ವಸ್ತು ಇರ್ತಾರೆ ಎಲ್ಲ ಕರ್ಕೊಂಡು ಹೋಗೋದು ನನ್ನ ಕೆಲಸ, ಬರೀ ಇಲ್ಲಿ ನನ್ನ ಮನೆ ಐತಿ ಬರೀ ಅಂತೇಳಿ ಕಂದಿಲ್ ಹಿಡ್ಕೊಂಡು ಈ ಪರಶುರಾಮ ಪಂತ ನನ್ನ ಕರ್ಕೊಂಡು ಹೋಗ್ತಾನೆ. ಹೊಟ್ಟೆ ಹಸುವಾಗಿ ಬಿಟ್ಟೈ. ಹೋಗಿ ಪ್ರಸಾದಿಯಲ್ಲಿ ಒಂದು ಜಮಖಾನ ಹಚ್ಚಿ ಕೂಡಿಸಿ ಒಂದಿಷ್ಟು ಹಣ್ಣು ಹಾಲು ತಂದು ಕೊಟ್ಟು, ಇದು ಸ್ವೀಕರಿಸ್ರಿ, ಇಲ್ಲೇ ಮಲಗಿರಿ, ಮುಂಚೆನೆ ತಗೋಗ್ರಿ ಅಂತಾನ. ಆತನು ತಂದು ಕೊಟ್ಟಿರ್ತಕ್ಕಂಥ ಹಾಲು ಮತ್ತು ಹಣ್ಣನ್ನು ಸ್ವೀಕರಿಸಿ ಅಲ್ಲಿ ಮಲಗಿ ಮುಂಜಾನೆ ಮುಖ ತೊಳ್ಕೊಂತಾನ. ಆ ಮನೆಯವರು ಅಂತಾರ, ಯಾವ್ದವ್ರು ನೀವು? ನಮ್ಮ ಯಜಮಾನ ಪರಿಚಯ ಇಟ್ಕೊಂಡು ಬಂದಿರಂತ ಮಾಡೀನಿ. ಇಲ್ರಿ, ಮತ್ತೆ ನಮ್ಮನ್ನು ಕರ್ಕೊಂಡ್ಬಂದಾರೆ ಯಾರು? ನಿಮ್ಮ ಯಜಮಾನ ಅಲ್ಲೇನು? ನಮ್ಮ ಆ ಯಜಮಾನನ್ನು ಕೇಳಿದ್ರೆ ಇವ್ರು ನನ್ನ ಪರಿಚಯ ಇಲ್ಲ ಅಂತ. ಅವಾಗ ಪರಶುರಾಮ ಪಂತ ಅಂತಾನ, ಬಹುಶಃ ನಮ್ಮನ್ನು ಕರ್ಕೊಂಡು ಬಂದಿರ್ತಕ್ಕಂಥ ಸಿದ್ಧಾರೂಢರು ಬೇಕಂತ ತಿಳ್ಕೊಂಡು ಅವ್ರ ಮುಂದೆ ಹೇಳಿದಾಗ, ಯಾವಾಗ ಸಿದ್ಧಾರೂಢ ಹೆಸರು ಹೇಳಿದ್ರು, ನೀವು ಸಿದ್ಧಾರೂಢ ಶಿಷ್ಯರೇನು? ಹೌದಂತಂದಾಗ ಬಹಳ ಅತಿಥಿ ಸತ್ಕಾರ ಮಾಡ್ತಾರೆ ಅವರು. ಅವ್ರ ಹೆಸರು ಹೇಳಿದ್ರೆ ಸಾಕು. ಹಿಂಗ ಕಷ್ಟದಲ್ಲಿರ್ತಕ್ಕಂಥವ್ರನ್ನ ಸದ್ಗುರು ಸಿದ್ಧಾರೂಢರು ಪಾರು ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಜುಮ್ಲಾಬ್ ಗ್ರಾಮದಲ್ಲಿ ಭಕ್ತಿಯಿಂದ ಪುರಾಣ ಕೇಳ್ತಕ್ಕಂಥ ನಿಜವಾದ ಒಂದು ಭಕ್ತರು ಇರ್ತಕ್ಕಂಥ ಒಂದು ಗ್ರಾಮ ಅದು ಯಾವುದರ ಐತಂತಂದ್ರೆ ಜುಮ್ಲಾಬ್ ಗ್ರಾಮ, ಸುತ್ತಮುತ್ತಲಿನ ಹಳ್ಳಿಗಳು ಅಂತಕ್ಕಂಥ ಮಾತಿನ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಕಾಳಪ್ಪ ಅಂತಕ್ಕಂಥ ವ್ಯಕ್ತಿ, ಆತನು ಕೂಡ ದೇವಿಯ ಭಕ್ತ. ಪ್ರತಿ ವರ್ಷ ನವರಾತ್ರಿಯಲ್ಲಿ ತನ್ನ ಮನೆಯಲ್ಲಿ ದೇವಿ ಪುರಾಣವನ್ನು ಪ್ರಾರಂಭ ಮಾಡಿ ಮಧ್ಯದಲ್ಲಿ ಒಮ್ಮೆ ಸಿದ್ಧಾರೂಢನ ತನ್ನ ಮನೆಗೆ ಕರ್ಕೊಂಡು ಹೋಗಿ ಅವ್ರ ಪಾದ ಪೂಜೆ ಮಾಡಿ ಅವ್ರಿಗೆ ಪ್ರಸಾದವನ್ನು ಕೊಟ್ಟು ಕಳಿಸ್ತಾ ಇದ್ದ. 1 ವರ್ಷ ತಪ್ಪಿಸಿದ್ದಿಲ್ಲ. ಮುಂದೆ 1 ವರ್ಷ ಏನಾಯ್ತಂದ್ರೆ ಆತನಿಗೆ ಒಬ್ಬನೇ ಮಗ ಜಡ್ಡ ಬಂದ್ಬಿಡುತ್ತೆ. ಎಲ್ಲ ವೈದ್ಯರಲ್ಲಿ ತೋರಿಸಿದ, ಅದು ಗುಣಮುಖವಾಗಿರಲಿಲ್ಲ. ಎಲ್ಲ ದೇವರಿಗೆ ನಡ್ಕೊಂಡ, ಅದು ಗುಣಮುಖವಾಗಿರಲಿಲ್ಲ. ಆದ್ರೂ ಕಾಳಪ್ಪ ಹಣೆ ಬರಕ ಹೊಣೆಗಾರರು ಯಾರು? ಅವನ ಹಣೆ ಬರದ ಇದ್ದಂಗೆ ಆಗಲಿ ಅಂತೇಳಿ ಮನೆ ಕರ್ಕೊಂಡ್ಬಂದ. ಅದು ನವರಾತ್ರಿಯ ಸಮಯ. ಮಗ ಸಾವಿನ ಹಾಸಿಗೆ ಮೇಲೆ ಮಲಗ್ಯಾನ. ಹುಡುಗ ಯಾವಾಗ ಸಾಯ್ತಾನೆ ಅನ್ನೋದು ಗೊತ್ತಿಲ್ಲ. ಇತ್ತೊಬ್ಬ ಮಗ ಯಾವಾಗ ಸಾಯ್ತಾನೆ ಅನ್ನೋದು ಗೊತ್ತಿಲ್ಲ. ಮನ್ಯಾಗ ದೇವಿ ಪುರಾಣ ಪ್ರಾರಂಭ ಮಾಡ್ಯಾರ. ಗಂಡ ದಿವಸ ಓದಕತ್ತಾನ. ಹೆಂಡತಿ ಮುಂದಂತಾನ, ಪ್ರತಿ ವರ್ಷ ಸಿದ್ಧಾರೂಢರನ್ನ ಮನೆಗೆ ಕರ್ಕೊಂಡ್ ಬರ್ತೀವಿ, ಈ ವರ್ಷನೂ ಕರ್ಕೊಂಡು ಬರೋಣ. ಹೆಂಡತಿ ಅಂತಾಳ, ಏನ್ ಮಾಡ್ತೀರಿ? ಮನೆಗ ಮಗನ ಪರಿಸ್ಥಿತಿ ಹಿಂಗೈ. ಸಿದ್ಧಾರೂಢರ ಮನೆಗೆ ಕರ್ಕೊಂಡ್ ಬಂದ್ರಿ, ಅವ್ರು ಬಂದಿರೋ ಸಂದರ್ಭದಲ್ಲಿ ಮಗ ಸತ್ತೋದಂದ್ರೆ ಏನ್ ಮಾಡ್ತೀರಿ? ಇಲ್ಲ ಅದೇನಾಗ್ಲಿ, ಅವ್ನು ಕರ್ಕೊಂಡ್ ಬರ್ಬೇಕು. ಆದ್ರ ಹಾಸಿಗೆ ಮೇಲೆ ಬಿದ್ದಿರ್ತಕ್ಕಂಥ ಮಗ ಅವನಿಗೇನು ತ್ರಾಸಿತ್ತೇನೋ ನಡ್ತಾ ಇದ್ದ. ಯಪ್ಪ ಯವ್ವ ಯಪ್ಪ ಯವ್ವ ಅಂತೇಳಿ ನಡ್ತಾ ಇದ್ದ, ಮುಗ್ತಾ ಇದ್ದ. ಕಾಳಪ್ಪ ಬಂದಂತ ಮಗನಿಗೆ, ನೋಡಪ್ಪ, ಇವತ್ತು ಸಿದ್ಧಾರೂಢರನ್ನ ನಮ್ಮ ಮನೆಗೆ ಕರ್ಕೊಂಡ್ ಬರ್ತೀನಿ. ಅವರ ಪೂಜೆ ಮಾಡುವ ಕಾಲಕ್ಕೆ ನೀನು ನರಳಬಾರ್ದು, ಮುಳುಗಬಾರ್ದು, ಯಪ್ಪ ಯವಂತನಬಾರ್ದು, ಸುಮ್ಮನೆ ಇರ್ಬೇಕು. ನೀನೇನಾದ್ರೂ ಹಂಗಂದ್ರೆ ಸಿದ್ಧಾರೂಢ ಪೂಜೆಗೆ ತೊಂದರೆ ಹಾಕಿ ಹೇಳ್ತಿ ಅಂತಾಳ. ಏನ್ರಿ ಅವನು ಸುಮ್ಮನೆ ಮಾಡ್ತಾನೇನು? ಅವ್ನಿಗೇನೋ ತ್ರಾಸ ಐತಿ. ಆ ಮಗನ ಮುಖವನ್ನು ನೋಡಿ ಕಣ್ಣೀರನ್ನು ಸುತ್ತಾ ಇದ್ದಾಳೆ, ಬರ್ತಾ ಇದ್ದಾಳೆ. ಆ ಮಗನ ತ್ರಾಸಿಗಾಗಿ ಅವನು ಕಣ್ಣೀರನ್ನು ಸುತ್ತಾ ಇದ್ದಾನೆ. ಅವನಿಗೇನನ್ನು ಮಾಡ್ರಿ ನೀವು? ಸಾಯ್ತಕ್ಕಂಥ ಮಗನು ಬೇಕು, ಆಶೀರ್ವಾದ ಮಾಡ್ತಕ್ಕಂಥ ಗುರುಗಳು ಬೇಕು. ಎರಡಕ್ಕೊಂದೇನು. ಸಿದ್ಧಾರೂಢ ಮನೆಗೆ ಕರ್ಕೊಂಬರಲ್ಲ ಬೇಡ ಅಂತಂದಾಗ ಕರ್ಕೊಂಬರ್ರಿ ಅಂತಾಳ. ಕಾಳಪ್ಪ ಸಿದ್ಧಾರೂಢ ತನ್ನ ಮನೆಗೆ ಕರ್ಕೊಂಡ್ಬರ್ತಾನ. ಅದಕ್ಕಿಂತ ಪೂರ್ವದಲ್ಲಿ ಆ ಮಗನ ತುಂಬ ಕಂಬಳಿ ಒರೆಸಿ, ಒಟ್ಟ ನೀನು ಮುಳುಗಬಾಡಪ್ಪ ಅಂತ ಹೇಳಿರ್ತಾನ. ಸಿದ್ಧಾರೂಢ ಮನೆ ಕರ್ಕೊಂಡ್ಬಂದು ಪಾದ ಪೂಜೆ ಮಾಡ್ಯಾರ. ಅಲ್ಲಿ ಕೀರ್ತನವನ್ನು ನಡೆಸ್ಯಾರ. ಪ್ರವಚನ ನಡೆದಿ ಸಿದ್ಧಾರೂಢರು. ಆ ಕಂಬಳಿಯ ಹೊದಿಕೆಯಲ್ಲಿ ಮಲಗಿರ್ತಕ್ಕಂಥ ಯಾವ ಕಾಳಪ್ಪನ ಮಗ ಅಂತ ಮನಸ್ಸಿನಾಗ, ಯಪ್ಪ ಸಿದ್ಧಾರೂಢ, ನಾನು ಸಾಯ್ತೀನಿ, ಸಾಯ್ದಕ್ಕೊಮ್ಮೆ ಮುಂಚಿತವಾಗಿ ನಿನ್ನ ದರ್ಶನ ಮಾಡ್ಕೊಳಕ್ ಆಗ್ಲಿಲ್ಲಪ್ಪ. ನಮ್ಮಪ್ಪ ಕಂಬಳಿ ಒದಿಸಿಬಿಟ್ಟಾನ, ನೀನು ಕಾಣಬಾರ್ದು, ನಿನ್ನ ನೋಡಿದ್ರೆ ಪ್ರವಚನ ನಿಂತೋಗೈತಂತ ಹೇಳ್ತಾನ. ಏನ್ ಮಾಡ್ಲಿ ತಂದೆ, ನಿನ್ನ ದರ್ಶನ ನನಗ ಇಲ್ಲಲ್ಲ. ಆ ಕಂಬಳಿಯ ಹೊದಿಕೆಯಲ್ಲಿ ಮಲಗಿರ್ತಕ್ಕಂಥ ಮಗನು ಸಿದ್ಧಾರೂಢ ನಾಮ ಸ್ಮರಣೆ ಮಾಡ್ತಾ ಇದ್ದಾನೆ. ಇತ್ತ ಮನೆಯಲ್ಲಿ ಸಿದ್ಧಾರೂಢ ಪ್ರವಚನ ನಡೆದಾಗ ಅತ್ತ ಕಡೆ ಹೆಂಡತಿ ಮನೆಯ ಒಂದು ಮೂಲೆಯಲ್ಲಿ ಹೋಗಿ ಕಣ್ಣೀರನ್ನು ಸುತ್ತಾ ಇದ್ದಾಳೆ.
ಮಗನಿಲ್ಲದೆ ನಾನು ಯಾವ ರೀತಿಯಾಗಿ ಜೀವನವನ್ನು ಮಾಡಲಿ? ಆ ತಾಯಿ ಸಿದ್ಧಾರೂಢನ ಕುರಿತು ಮನೆಯಲ್ಲಿ ಧ್ಯಾನ ಮಾಡ್ತಾ ಇದ್ದಾಳೆ, ಕಣ್ಣೀರನ್ನು ಸುತ್ತಾ ಇದ್ದಾಳೆ. ಇದೆಲ್ಲವೂ ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಸಿದ್ಧಾರೂಢರಿಗೆ ಗೊತ್ತಾಗಿ ಆ ಪ್ರವಚನವನ್ನು ನಿಲ್ಲಿಸಿ ಸಿದ್ಧಾರೂಢರು ಎದ್ದು ಬರ್ತಾರ. ಹೇಳೋ ಕಾಳಪ್ಪ, ಎದ್ದು ಬಾ, ನಿನ್ನ ಮಗ ಎಲ್ಲಿದ್ದಾನೆ ತೋರಿಸು ಅಂತಂದಾಗ, ಯಪ್ಪ ವರ ಮಕ್ಕಳನ್ನ ನಾನು ಗುರುವಿ ಹಾಕ, ಇದು ಕಾರ್ಯಕ್ರಮ ನಡೀಲಿ ಅಂತಾರೆ ಕಾಳಪ್ಪ. ಒಂದು ಮನಸ್ಸು ಎತ್ತು ಇಟ್ಟಿರ್ಬೇಕು. ಇಲ್ಲ ಇಲ್ಲ, ನಿನ್ನ ಮಗನನ್ನ ನೋಡ್ಬೇಕು ನಾನು. ಯಪ್ಪ ಅವನು ಮಾತಾಡಂಗಿಲ್ಲ, ಆರಾಮ್ ಮಲ್ಗ್ಯಾನ, ಈ ಕಾರ್ಯಕ್ರಮ ನಡೆಸ್ತಂದೆ. ಇಲ್ಲವಾ ಕಾಳಪ್ಪ, ನಿನ್ನ ಮಗನನ್ನ ತೋರಿಸಿದಾಗ ಸಿದ್ಧಾರೂಢರು ತಾವೇ ಎದ್ದು ಬಂದು ಆ ಕಂಬಳಿಯ ಹೊಲಿಕೆಯಲ್ಲಿ ಮಲಗಿರ್ತಕ್ಕಂಥ ಮಗನ ಮುಖದ ಮೇಲೆ ಇರ್ತಕ್ಕಂಥ ಕಂಬಳಿಯನ್ನು ತೆಗೆದು, ಏನೋ ಇವ್ರಿಗೆ ಏನಾಗೈತಿ? ಯಪ್ಪ ಅವನ ಜೀವನದ ಯಾತ್ರೆ ಮುಗಿದೈತಿ, ಅವನು ಬದುಕೋದಿಲ್ಲ, ವೈದ್ಯರು ಬದುಕೋದಿಲ್ಲ ಅಂತ ಹೇಳ್ಯಾರ. ಸಿದ್ಧಾರೂಢರು ಅಂತಾರ, ಅವನ ಹಣೆ ಬರ ನೀನು ಬರ್ದಿಯೋ, ಆ ಡಾಕ್ಟರ್ ಬರ್ದಾನು. ಯಾವ ಸಿದ್ಧಾರೂಢರು ಸಾವಿನ ಹಾಸಿಗೆ ಮೇಲೆ ಮಲಗಿರ್ತಕ್ಕಂಥ ಮಗನನ್ನ ಕುರಿತು, ಎದ್ದೇಳು ಮಗನೇ, ನಿನ್ನನ್ನು ಜೋಪಾನ ಮಾಡಿರ್ತಕ್ಕಂಥ ತಂದೆ ತಾಯಿ ಜೋಪಾನ ಮಾಡ್ಬೇಕಪ್ಪ ನೀನು, ಅವರ ಋಣವನ್ನು ತೀರಿಸಬೇಕಂತೇಳಿ ಯಾವ ಸಿದ್ಧಾರೂಢರು ಅವರ ತಲೆ ಮೇಲೆ ಅಸ್ತ್ರವನ್ನು ಇಡ್ತಾರ, ಅವನ ಮೈ ಮೇಲೆ ಕೈಯಾಡಿಸ್ತಾ ಇದ್ದಾರೆ. ಸಾಯುವ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಮಗನು ಬಾಯಿ ಬಿದ್ದೈತಿ, ಓಂ ನಮ ಶಿವಾಯ ಅಂತಕ್ಕಂಥ ಮಹಾಮಂತ್ರವನ್ನ ಆತನ ಬಾಯಿ ಧರಿಸ್ತಾರ. ಬಾಯಿ ಬಿದ್ದೋಗಿರ್ತಕ್ಕಂಥ ಯಾವ ಕಾಳಪ್ಪನ ಮಗನು ಆ ಗುರುಗಳು ಹೇಳಿದ ತಕ್ಷಣ ಓಂ ನಮ ಶಿವಾಯ ಅಂತ ಇದ್ದಾನೆ. ಆ ಮಗನು ಎತ್ತು ಕೊಡ್ತಾ ಇದ್ದಾನೆ. ಒಂದು ವರ್ಷಗಟ್ಟಲೆ ನೆಲದ ಮೇಲೆ ಬಿದ್ದಿರ್ತಕ್ಕಂಥ ಮಗನು ಎದ್ದಾಡ್ತಾ ಇದ್ದಾನೆ. ಎದ್ದು ಬಂದು ಸಿದ್ಧಾರೂಢರು ಪಾದವನ್ನು ಹಿಡ್ಕೊಂತಾನ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ. ಬ್ರಹ್ಮ ಸಕಲ ಜೀವರಾಶಿಗಳನ್ನು ಸೃಷ್ಟಿ ಮಾಡ್ತಾನೆ, ರಕ್ಷಣೆ ಮಾಡೋದವನಿಗೆ ಗೊತ್ತಿಲ್ಲ. ವಿಷ್ಣು ಸಕಲ ಜೀವರಾಶಿಗಳನ್ನು ರಚನೆ ಮಾಡ್ತಾನ, ಲಯ ಮಾಡೋದವನಿಗೆ ಗೊತ್ತಿಲ್ಲ. ಈ ಮೂರು ಬ್ರಹ್ಮನ ಶಕ್ತಿ, ವಿಷ್ಣುವಿನ ಶಕ್ತಿ, ಶಿವನ ಶಕ್ತಿ ಯಾರೆಲ್ಲರು ಅಂತಂದ್ರೆ ಒಬ್ಬ ಸದಾಸಂಗ ಪರಿತ್ಯಾಗಿ ಆಗಿರ್ತಕ್ಕಂಥ ಮಹಾತ್ಮನಲ್ಲಿ ಅದಾವ. ವಾಸಿ ಪಾಂಡುರಂಗಂತ ಮಹಾತ್ಮನಲ್ಲಿ ಸದ್ಗುರು ಸಿದ್ಧಾರೂಢನ ಅಂತ ಒಂದು ಶಕ್ತಿ ಅದ. ಸಕಲ ಸಂಪತ್ತಿನಿಂದ ಅವರ ಮನೆತನದ್ದು ತುಂಬಿ ತುಳುಕಾಡ್ತಾ ಇದೆ. ಆ ಮನೆಯ ಯಜಮಾನಗಳು ಬೇಕಾದಷ್ಟು ಸಂಪತ್ತೈತಿ, ಮಕ್ಕಳು ಮೊಮ್ಮಕ್ಕಳು ರೊಕ್ಕಕ್ಕೂ ಕಡಿಮೆ ಇಲ್ಲ. ಅವರಲ್ಲಿ ಎಷ್ಟು ಸಂಪತ್ತು ತುಂಬಿ ತುಳುಕಾಡ್ತಿತ್ತು, ಅಷ್ಟೇ ಅವರಲ್ಲಿ ಧರ್ಮ ಇತ್ತು. ಹಸಿದು ಬಂದವರಿಗೆ ಅನ್ನವನ್ನು ಕೊಡೋದು, ಕಷ್ಟದಲ್ಲಿದ್ದವರಿಗೆ ಹಣದ ಸಹಾಯವನ್ನು ಮಾಡ್ತಾ ಇದ್ರು. ಯಾರಾದರೂ ಸಾಧು ಸತ್ಪುರುಷರು ಬಂದರು ಅಂತಂದ್ರೆ ಅವ್ರಿಗೆ ಪ್ರಸಾದ ಕೊಡೋದವರು ಸೇವೆ ಮಾಡ್ತಾ ಇದ್ರು. ಹೀಗಿರುವ ಸಂದರ್ಭದಲ್ಲಿ ಕರ್ನಾಟಕದಿಂದ ಒಬ್ಬ ಸಾಧು ಹೋಗ್ತಾನೆ ಅವ್ರ ಮನೆ. ಕಾವಿ ಬಟ್ಟೆಯನ್ನು ಧರಿಸಿರ್ತಕ್ಕಂಥ ಮಹಾತ್ಮನನ್ನು ನೋಡಿ ಮನೆ ಕರ್ಕೊಂಡು ಹೋಗಿ ಪೂಜೆ ಮಾಡಿ ಪ್ರಸಾದವನ್ನು ಮಾಡಿಸಿ ಅತಿಥಿ ಸತ್ಕಾರವನ್ನು ಮಾಡ್ತಾ ಇದ್ದಾರೆ. ಸಂತುಷ್ಟನಾಗಿರ್ತಕ್ಕಂಥ ಸಾಧು ಅಂತಾನ, ನಿಮ್ಮ ಜೀವನ ಪಾವನ ಆಗಬೇಕಾಗಿತ್ತಂದ್ರೆ ನಮ್ಮ ಕರ್ನಾಟಕದಲ್ಲಿ ಹುಬ್ಬಳ್ಳಿ ಅಂತಕ್ಕಂಥ ನಗರದೊಳಗೆ ಸಿದ್ಧಾರೂಢರು ಅಂತಕ್ಕಂಥ ಒಬ್ಬ ಮಹಾತ್ಮರ ಜೀವನದಲ್ಲಿ ಒಮ್ಮೆ ಆದ್ರೆ ಅವರ ದರ್ಶನ ಮಾಡಿಕೊಡ್ರೆ ನಿಮ್ಮ ಜೀವನ ಪಾವನ ಆಕೈತೆ ಅಂತ ಅವರ ಭಾವಚಿತ್ರವನ್ನು ಫೋಟೋವನ್ನ ಆ ಸಾಧು ಅವರಿಗೆ ತೋರಿಸ್ತಾ ಇದ್ದಾನೆ. ಆ ಸಿದ್ಧಾರೂಢರ ಒಂದು ಭಾವಚಿತ್ರವನ್ನು ತೋರಿಸಿದಾಗ ಆ ಯಜಮಾನ ಆ ಮುದುಕಿ ನೋಡ್ತದ, ಯಪ್ಪ ಇವರ ದರ್ಶನ ನಮಗೆ ಮಾಡಿಸು, ನಾಳಿನ ನೀವು ಬಂದ್ಬಿಡ್ರಿ ಎಲ್ಲರೂ, ನಿಮ್ಮೆಲ್ಲರಿಗೂ ಸಿದ್ಧಾರೂಢ ದರ್ಶನ ಮಾಡ್ತೀನಿ ಸಾಧು ಅಂತಾನ. ಅವತ್ತೇನು ಭಾವಚಿತ್ರವನ್ನು ಫೋಟೋ ನೋಡಿ ನಮ್ಮ ಮುದುಕಿ ಮನದಲ್ಲಿ ಆತನ ಧ್ಯಾನ ಮಾಡಕತ್ತಿದ್ಲು. ಯಪ್ಪ ನಿನ್ನ ದರ್ಶನದಿಂದ ನಮ್ಮ ಜೀವನ ಪಾವನ ಆಗಲಿ, ಆದಷ್ಟು ಬೇಗ ನಮಗೆ ದರ್ಶನ ಕೊಡು ಅಂತೇಳಿ ಆತನ ಧ್ಯಾನ ಮಾಡ್ಕೊಂತ ಮಲಗ್ತಾಳ. ಆ ತಾಯಿಗೆ ಕನಸು ಬಿಡುತ್ತದ. ಕನಸಿನಲ್ಲಿ ಏನು ಫೋಟೋದಲ್ಲಿ ನೋಡಿದ್ದು ಆ ಸಿದ್ಧಾರೂಢರೇ ಆಕೆ ಮನೆಗೆ ಬರ್ತಾರ. ಆಕೆಗೆ ದರ್ಶನವನ್ನು ಕೊಟ್ಟು, ಮನೆಯವರಿಗೆ ದರ್ಶನ ಕೊಟ್ಟು, ಆಕೆ ಮನೆಯಲ್ಲಿ ಪ್ರಸಾದ ಮಾಡಿ ಅವರೆಲ್ಲರಿಗೂ ಆಶೀರ್ವಾದ ಮಾಡಿ ಹೋಗ್ತಾ ಇದ್ದಾರೆ ಸಿದ್ಧಾರೂಢರು. ಬೆಳಕರದ ಮೇಲೆ ಎಚ್ಚರ ಆಕೈತಿ. ಆಕೆ ಹಾಸಿಗೆಯಲ್ಲಿ ತೆರೆಗುಂಬದಲ್ಲಿ ಆಧಾರ ಚೀಟಿಗಳದ. ಕನಸು ಸುಳ್ಳನ್ನಕ್ಕಿಲ್ಲ. ಇನ್ನೂ ಸಿದ್ಧಾರೂಢ ಮೇಲೆ ಭಕ್ತಿ ಹೆಚ್ಚಾಕೈತಿ. ಆ ಸಾಧುನ ಕರ್ಕೊಂಡು ಒಂದು ಗಾಡಿ ಮಾಡಿಕೊಂಡು ಹುಬ್ಬಳ್ಳಿಯ ಸಿದ್ಧಾರೂಢ ಮಠಕ್ಕೆ ಬರುತ್ತಾರೆ. ಸಿದ್ಧಾರೂಢನನ್ನು ನೋಡಿ ಬಹಳ ಸಂತೋಷ ಆಗೈತಿ. ಮಂಟಪದಲ್ಲಿ ಕುಂತಿರ್ತಕ್ಕಂಥ ಸಿದ್ಧಾರೂಢ ಪಾದಕ್ಕೆ ನಮಸ್ಕಾರ ಮಾಡ್ತಾಳೆ, ಶಿರಸ ಅಷ್ಟಾಂಗ ನಮಸ್ಕಾರ ಮಾಡ್ತಾಳೆ. ಸಿದ್ಧಾರೂಢರು ತಾವು ಎಲ್ಲಿಂದ ಬಂದಿರಮ್ಮ? ಯಪ್ಪ ನಾವು ಬಾಂಬೆನಿಂದ ಬಂದೀವಿ. ಆರಾಮೇಲೆ ನೋಡಿದಾಗ ಮುಂದೆ ಶಿವರಾತ್ರಿಯ ಸಮಯದಲ್ಲಿ ಜಾತ್ರೆ ಐತಿ ಬರ್ರಿ ಅಂತ ಹೇಳ್ತಾರೆ. ಅಲ್ಲಿ 8ನೇ ದಿವಸ ಸಿದ್ಧಾರೂಢ ಮಠದಲ್ಲಿ ತಮ್ಮ ಊರಿಗೆ ಹೋಗಿ ಮುಂದೆ ಶಿವರಾತ್ರಿಯ ಸಮಯದಲ್ಲಿ ಕುಟುಂಬ ಪರಿವಾರ ಸಮೇತವಾಗಿ ಮಕ್ಕಳು ಮೊಮ್ಮಕ್ಕಳು ಸೊಸೇಂದ್ರೆಲ್ಲರನ್ನು ಕರ್ಕೊಂಡು ಸಿದ್ಧಾರೂಢ ಜಾತ್ರೆಗೆ ಬರ್ತಾಳ. ಏನು ಸಿದ್ಧಾರೂಢ ಜಾತ್ರೆ ಎಷ್ಟು ಗದ್ದಲ. ಅಲ್ಲೊಂದು ರೂಮ್ ಇಟ್ಕೊಂಡು ಆ ರೂಮ್ ವಸತಿ ಮಾಡ್ತಾರೆ. ಆ
ಆ ಮುದುಕಿ ಮೊಮ್ಮಗಳು, ಆಕಿ ಹೆಸರು ನಳಿನಿ. ಇದಕ್ಕಿದ್ದಂಗೆ ಮೊಮ್ಮಗಳಿಗೆ ಆರಾಮಿದ್ದಂಗೆ ಆಗೈತಿ, ಜ್ವರ ಬರ್ತಾವ. ಮಕ್ಕಳು ಔಷಧಿ ತಂದು ಹಾಕ್ಬೇಕಂತಂದ್ರೆ ಮುದುಕಿ ಅಂತಾಳ, ಬೇಡ ಅಪ್ಪನ ಆಧಾರ ಬಿಟ್ರೆ ಮತ್ತೇನು ಹಾಕ್ಬಾಡ್ರಿ, ಅವಾಗ ಗುಳಿಗಿನ ಹಾಕ್ಬಾಡ್ರಿ, ಅಪ್ಪನ ಆಧಾರನ ಹಾಕ್ರಿ, ನೀರ್ನಾಗ ಹಾಕಿ ಆಧಾರ ಕುಡಿಸಿದಂತೆ ಮುದುಕಿ. ಆತನ ಮಟ್ಟಕ್ಕೆ ಬಂದೀವಿ, ಇಲ್ಲಿ ಬಂದ್ಮೇಲೆ ಬೇರೆ ಗುಳಿಗೆ ಹಾಕಿದಂದ್ರೆ ಅಪ್ಪನ ಆಶೀರ್ವಾದ ಐತಿಲ್ಲ ನಿಮಗೆ ಗೊತ್ತಾಗಬೇಕಲ್ಲ, ಆಧಾರನ ಹಾಕಿದಂತೆ ಜ್ವರ ಕಡಿಮೆ ಆಗಲಿಲ್ಲ, ಮತ್ತಿಷ್ಟು ಹೆಚ್ಚಾಯ್ತು. ಮಧ್ಯರಾತ್ರಿಯ ಸಮಯ ಆ ಹುಡುಗಿ ಕೆಳಗಡೆ ಮೂಲಗಡೆ ಹಾಕಕತ್ತೈತಿ. ಆ ಮನೆ ಕುಟುಂಬದವರಿಗೆ ಗೊತ್ತಾಗ್ತಿಲ್ಲ, ಇದು ಹುಡುಗಿ ಬದುಕಂಗಿಲ್ಲ. ಆ ಹುಡುಗಿಯ ತಾಯಿ, ನಳಿನಿಯ ತಾಯಿ ಅಳ್ತಾ ಇದ್ದಾಳೆ. ಆ ಮುದುಕಿ ಅಂತೆ ಮಧ್ಯರಾತ್ರಿಯ ಸಮಯ, ಹಗಲ ಜಾತ್ರೆ ಸಮಯದಲ್ಲಿ ನಮ್ಮಪ್ಪ ತಣ್ಕೊಂಡು ಮಕ್ಕಂಡಿರ್ತಾರೆ ಸಿದ್ಧಾರೂಢ. ಹೋಗಿ ಆತನ ಎಬ್ಬಿಸೋರು ಯಾರು? ಆತ ಎದ್ದು ಬಂದ್ರೆ ನನ್ನ ಮೊಮ್ಮಗಳು ಬದುಕಂತ ಖಾತ್ರಿ ಐತೆ ಆಕಿ, ಆದ್ರೆ ಎಬ್ಬಿಸೋರ ಆದ್ರೂ ಬಂದು ನೋಡ್ತಾರೆ ಬಾಗಿಲು ಹಾಕಿ. ಆ ಮುದುಕಿ ಅಂತೈತಿ, ಯಪ್ಪ ಮಠಕ್ಕೆ ಬಂದಿರ್ತಕ್ಕಂಥ ಭಕ್ತರನ್ನು ಉದ್ಧಾರ ಮಾಡಿದಿ ನೀನು, ನಿನ್ನ ಮಠಕ್ಕೆ ನಿನ್ನ ನಂಬಿ ಬಂದೀವಿ, ನಿನ್ನ ಮಠಕ್ಕೆ ಬಂದಿರ್ತಕ್ಕಂಥ ನನ್ನ ಮಕ್ಕಳು, ನನ್ನ ಸೊಸೆಯಂದರ ಮನಸ್ಸಿನಲ್ಲಿ ನಿನ್ನ ಮೇಲೆ ಭಕ್ತಿ ಕಡಿಮೆ ಆಗಬಾರ್ದು, ನನ್ನ ಮೊಮ್ಮಗಳು ಸಾಯ್ತಾಳಿಂದ ನಾನು ಚಿಂತೆ ಮಾಡಂಗಿಲ್ಲ, ನಿನ್ನ ಮೇಲೆ ಇರ್ತಕ್ಕಂಥ ಭಕ್ತಿ ಕಡಿಮೆ ಆಗಬಾರ್ದು. ಇವ್ರ ಮಠಕ್ಕೆ ಹೋಗಿ ನಮ್ಮ ಮಗಳ ಸತ್ಯ ಐತಿ ಅಂತೇಳಿ ಕೆಟ್ಟ ಪಾದ ನಿನ್ನ ಮೇಲೆ ಬರಬಾರ್ದು ತಂದೆ. ಸದ್ಗುರು ಸಿದ್ಧಾರೂಢನೇ ನೀನೇ ಬಂದು ನನ್ನ ಮೊಮ್ಮಗಳನ್ನ ಉಳಿಸಬೇಕಂತಂದಾಗ ಇತ್ತ ಕಡೆ ನೋಡ್ತಾರ, ಆ ಹುಡುಗಿಯ ಉಸಿರು ನಿಂತೋಗ್ಬಿಟ್ಟೆ, ದೇಹ ಬಿಟ್ಬಿಟ್ಟಂತೆ ಆ ಹುಡುಗಿ. ಎಲ್ಲರೂ ಹೋಗ್ತಾ ಇದ್ದಾರೆ. ಮಠದ ಒಳಗಡೆ ಇರ್ತಕ್ಕಂಥ ಸಿದ್ಧಾರೂಢಿಗೆ ಹೆಚ್ಚಾಗತ್ತೆ, ಇವ್ರು ಕೂಗಿ ಕೇಳ್ತದ. ಅವಸರು ಮಾಡಿ ಎದ್ದು ಬರ್ತಾರ, ಎದ್ದು ಬಂದು ಇರ್ತಕ್ಕಂಥ ರೂಮಿಗೆ ಬರ್ತಾರ. ಅಲ್ಲಿಗೆ ಏನಿಲ್ಲ ಅಂತಂದ್ರೆ ಒಂದು 5 ಕಿಲೋಮೀಟರ್ ದೂರ. ಇಲ್ಲಿ ಸಿದ್ಧಾರೂಢನ ನಾಮಸ್ಮರಣೆ ಮಾಡಿದ್ರ ಅಲ್ಲಿ ಮಠದಲ್ಲಿ ಮಲಗಿರ್ತಕ್ಕಂಥ ಸಿದ್ಧಾರೂಢಿಗೆ ಗೊತ್ತಾಗೈತಿ. ಅವಸರು ಮಾಡಿ ಎದ್ದು ಬಂದು ಆ ಮೊಮ್ಮಗಳನ್ನ ನೋಡಿ, ಯಾಕೆ ಕಳಕತ್ತೀರಿ? ಯಪ್ಪ ನಿನ್ನ ದರ್ಶನಕ್ಕೆ ಬಂದಿವಿ, ನಿನ್ನ ಮಠಕ್ಕೆ ಬಂದಿವಿ, ನಮ್ಮ ಮಗಳು ಸತ್ತೋತಂತೇಳಿ ಆ ತಾಯಿ ಅಂದಾಗ, ಇಲ್ಲ ಇಲ್ಲ ಆ ಬಾಲಿಕೆ ಸತ್ತಿಲ್ಲ. ಆ ಮುದುಕಿ ಅಂತ ಐತಿ ಮನಸ್ಸು, ಮುದುಕಿ ಮನಸ್ಸು ಗಟ್ಟಿಯಾಗಿತ್ತಿ. ನಮ್ಮಪ್ಪ ಸಿದ್ಧಾರೂಢ ಸತ್ತಿಲ್ಲ ಅಂತಂದಾರ, ನನ್ನ ಮೊಮ್ಮಗಳು ಸತ್ತಿಲ್ಲ ಅಂತ ಇದ್ದಾರೆ, ಉಳಿದವರೆಲ್ಲ ಸತ್ತೈತಂತ. ಸದ್ಗುರು ಸಿದ್ಧಾರೂಢ ಸತ್ತಿರ್ತಕ್ಕಂಥ ಆ ಬಾಲಿಕೆ ತೆಲ್ಮೇಲಸ್ತವನ್ನಿಟ್ಟು ಮೈ ತುಂಬ ಕೈಯಾಡಿಸಿದ್ರೆ ಏನು ಉಸಿರಾಟ ನಿಂತೋಗಿತ್ತು, ಉಸಿರಾಟ ಪ್ರಾರಂಭ ಆಗೈತಿ. ಯಾವಾಗ ತೆಲ್ಮೇಲ ಅಸ್ತವನ್ನಿಟ್ಟು ಸತ್ತು ಹೋಗಿರ್ತಕ್ಕಂಥ ಯಾವ ಬಾಲಿಕೆ ಎದ್ದು ಕೊಡ್ತಾ ಇದ್ದಾಳೆ. ಈಗ 8 ಬಂಡಿಗಳನ್ನು ಕಟ್ಟಿಕೊಂಡು ಶಿವರಾತ್ರಿಯ ಸಂದರ್ಭದಲ್ಲಿ ಜಾತ್ರೆಗೆ ಹೊಂಟಾರ. 8 ಬಂಡಿ ತುಂಬಾನ ಬರೀ ಹೆಣ್ಮಕ್ಳು ಇದ್ದಾರ, ಅದ್ರಾಗ 4 ಮಂದಿ ಗಂಡು ಮಕ್ಕಳು. ಆ 4 ಮಂದಿ ಗಂಡು ಮಕ್ಕಳು ಹಿಡ್ಕಂತ ಹೊಂಟಾರ. ಬಂಡಿಗಳು ಸಾಗ್ಯಾವ. ಹೀಗಿರುವ ಸಂದರ್ಭದಲ್ಲಿ ಅಡಿವೆಯಲ್ಲಿ ಹೋಗೋ ಕಾಲಕ್ಕೆ ಒಂದು 20 ಜನ ಕಳ್ಳರು ಬಂಡಿ ಗಂಟೆ ಬರ್ತಾರೆ. ಜಾತ್ರೆಗೆ ಹೋಗ್ಬೇಕಾದ್ರೆ ಹೆಂಗೆ ಹೋಗ್ತೀರಿ ನೀವು? ಚೊರ ಸೀರೆ ಬಿಟ್ಕೊಂಡು ಹೋಗ್ತಾರೆ, ಬಂಗಾರ ಸಾಮಾನು ಇಟ್ಕೊಂಡು. ಎಲ್ಲರ ಕೊಳಗ ಬಂಗಾರ ಸಾಮಾನು ಇತ್ತು. ಆ 20 ಜನ ಕಳ್ಳರು ಬಂದು ಬಂಡಿಗೆ ಅಡ್ಡ ನಿಂತಾಗ ಈ 4 ಮಂದಿ ಗಂಡು ಮಕ್ಕಳು ಹೋಗಿ ಯಾರು ನೀವು ಅಂತ ಕೇಳಿದಾಗ 4 ಮಂದಿನ ಗಿಡಕ್ಕೆ ಕಟ್ಟಿ ಹಾಕಿಕೊಡ್ತಾರ. ಪಿಸ್ತೂಲ್ ಬಂದು ತೋರಿಸಿ ಎಲ್ಲ ಹೆಣ್ಮಕ್ಳು ಬಂಗಾರ ಬಿಚ್ಚಿಕೊಡ್ಬೇಕು, ಇಲ್ಲಂದ್ರೆ ನಿಮ್ಮ ಪ್ರಾಣ ತೆಗಿತೀವಿ ಅಂತ. ಕೊಟ್ರ ಬಂಗಾರ ಹೋಗಿ, ಕೊಡ್ಲಿದ್ರೆ ಪ್ರಾಣ ಹೋಗಿ. ಪ್ರಾಣ ಇತ್ತಂದ್ರೆ ಮುಂದೆ ಬಂಗಾರ ಕಾಣಬಹುದು ಅಂತ ತಿಳ್ಕೊಂಡು ಎಲ್ಲರೂ ತಮ್ಮ ಬಂಗಾರಗಳನ್ನ ಬಿಚ್ಚಿಕೊಡುವ ಕಾಲಕ್ಕೆ ಅದ್ರಾಗ ಒಬ್ಬನೇ ಮಗಂತಾರ. ಎಲ್ಲರೂ ಅಂತಾರ, ಸದ್ಗುರು ಸಿದ್ಧಾರೂಢನೇ ಇವರು ಬಂಗಾರ ಬಿಚ್ಕೊಂಡಂಗ ಹೋಗಿದ್ರೆ ನಮ್ಮ ಪ್ರಾಣವನ್ನು ತೆಗಿತಾರೆ, ನಮ್ಮ ಮಾನವನ್ನ ಹಾಳು ಮಾಡ್ತಾರ. ಸದ್ಗುರು ಸಿದ್ಧಾರೂಢನೇ ನೀನೇ ಬಂದು ನಮ್ಮ ಪ್ರಾಣವನ್ನು ಉಳಿಸಬೇಕು. ಎಲ್ಲರೂ ಕೂಡಿಕೊಂಡು ಸಿದ್ಧಾರೂಢ ಧ್ಯಾನ ಮಾಡಿದಾಗ ಅದು ವಿಚಿತ್ರವಾಗಿರ್ತಕ್ಕಂಥ ಘಟನೆ ನಡೀತಾರೆ. ಆಗ ಒಂದು ಅಕಾಲಿಕರ ರೂಪವನ್ನು ತಾಳಿರ್ತಕ್ಕಂಥ ಅಜಾನುಭಾವ ವ್ಯಕ್ತಿ, ಸುಮಾರು ಒಂದು 50 ಫೀಟ್ ಎತ್ತರ, 20 ಫೀಟ್ ಕೈ, 50 ಫುಟ್ ಕಾಲು, ಇಷ್ಟು ಅಜಾನುಭಾವ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಕಾಲಿಕರ ರೂಪವನ್ನು ತಾಳಿ ಓಡಿ ಬರ್ತಾ ಇದ್ದಾನೆ. ಆತ ಬರುವುದನ್ನು ನೋಡಿರ್ತಕ್ಕಂಥ ಕಳ್ಳರು ಅಂತಾರ, ಇದು ಯಾವುದೋ ಬ್ರಹ್ಮರಾಕ್ಷಸ, ಇದು ಬಂದು ಅಲ್ಲಿ ನಮ್ಮನ್ನು ನುಂಗಿ ಬಿಡ್ತದೆ ಅಂತ ತಿಳ್ಕೊಂಡು ಬಂದಿರ್ತಕ್ಕಂಥ ಕಳ್ಳರು ಓಡಿ ಹೋಗ್ತಾ ಇದ್ದಾರೆ. ಕಳ್ಳನ ಕಣ್ಣಿಗೆ ರಾಕ್ಷಸ ರೂಪದಲ್ಲಿ ಕಂಡ ಆ ಬಂಡಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳ ಕಣ್ಣಿಗೆ ಸಿದ್ಧಾರೂಢ ಕಾಣ್ತಾ ಇದ್ದಾರೆ. ಎಲ್ಲರೂ ಬಂಡಿಯಿಂದ ಅವಸರ ಮಾಡಿ ಹೇಳೋದು ಬಂದು, ಯಪ್ಪ ಸದ್ಗುರು ಸಿದ್ಧಾರೂಢನೇ ನಮ್ಮ ಬಂಗಾರ ಉಳಿಸಿದಿ, ನಮ್ಮ ಪ್ರಾಣ ಉಳಿಸಿದಿ. ಹೀಗೆಲ್ಲರೂ ಕೈ ಬಿಡುದು ಸ್ತೋತ್ರ ಮಾಡುವ ಕಾಲಕ್ಕೆ ಮತ್ತೆ ಸಿದ್ಧಾರೂಢರು ಅದೃಷ್ಟರಾಗಿ ಬಿಡುತ್ತಾರೆ. ಆಗಾಗ ಒಂದು ಸೇವೆಯನ್ನು ಮಾಡ್ತಾ ಇದ್ರು ರಾಮರಾಯರು. ಆ ರಾಮರಾಯರಿಗೆ ಏನಾಯ್ತು ಅಂತಂದ್ರೆ ಅವರಿಗೆ ಉದರದಲ್ಲಿ ಒಂದು ಗಡ್ಡಿಯಾಗಿ ಬಹಳ ವೇದನೆ. ವೈದ್ಯರಲ್ಲಿ ತೋರಿಸ್ತಾ
ಬರ್ತಕ್ಕಂಥ ಗಡ್ಡೆ ಯಾವುದು ಅಂತಂದ್ರೆ ಕ್ಯಾನ್ಸರ್ ಗಡ್ಡೆ. ಆ ವೈದ್ಯರಲ್ಲಿ ತೋರಿಸಿದಾಗ ಇದು ಸಿಸರಿಂಗ್ ಆಗಬೇಕು, ಇದು ಶಸ್ತ್ರಚಿಕಿತ್ಸೆ ಆಗಬೇಕು, ಆಪರೇಷನ್ ಆಗ್ಬೇಕಂತ ಡಾಕ್ಟರ್ ಹೇಳ್ತಾರೆ. ಆದರೂ ಕೂಡ ಅಂತಾರೆ ಡಾಕ್ಟ್ರು ಆಪರೇಷನ್ ಮಾಡ್ತೀವಿ, ಬದುಕೋದು ನಾವು ಗ್ಯಾರಂಟಿ ಹೇಳಂಗಿಲ್ಲ. ಹೀಗಿತ್ತಂದ್ರೆ ಆಪರೇಷನ್ ಮಾಡ್ತೀವಿ. ರಾಮರಾಯರು ಅಂತಾರ, ಮಕ್ಕಳಿಗೆ ಅಂತಾರ. ಮಕ್ಕಳು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ನೌಕರಿ ಮಾಡ್ತಾ ಇದ್ರು, ಬಾಂಬೆಯಲ್ಲಿ, ಬೆಂಗಳೂರಲ್ಲಿ. ಆ ಮಕ್ಕಳಿಗೆ ಅಂತಾರ ರಾಮರಾಯರು. ಇಲ್ಲ, ನನಗೆ ಆಪರೇಷನ್ ಮಾಡಿಸ್ಕೊಂಡ ಮುಂಚೆ ಒಮ್ಮೆ ನಮ್ಮನ್ನು ಸಿದ್ಧಾರೂಢ ಮಠಕ್ಕೆ ಕರ್ಕೊಂಡು ಹೋಗ್ರಿ ಮಕ್ಕಳು ಅಂತಾರ. ಈಗ ನಿನಗೆ ಹೆಚ್ಚು ಕಡಿಮೆ ಆಗೈತಿ, ಬಾಳಸು ಬೆಳಂಗಿಲ್ಲ ಅಂತಾರ ಡಾಕ್ಟ್ರು, ಬಿಟ್ರೆ ಬದುಕಂಗಿಲ್ಲ ಅಂತಾರ. ಇಂಥದ್ರಾಗ ಹುಬ್ಬಳ್ಳಿಗೆ ಹೋಗ್ಬೇಕು. ಇಲ್ಲ ಇಲ್ಲ, ಒಂದು ಸಲ ನನಗೆ ಸಿದ್ಧಾರೂಢನ ಭೇಟಿ ಮಾಡಿಸ್ರಿ, ದರ್ಶನ ಮಾಡಿಸ್ರಿ ರಾಮರಾಯರು ಅಂತಾರ. ಇಲ್ಲ, ಕರ್ಕೊಂಡು ಸಿದ್ಧಾರೂಢ ಮಠಕ್ಕೆ ಬರ್ತಾರ. ಸಿದ್ಧಾರೂಢರು ರಾಮರಾಯನ ನೋಡಿ ಅವಸರ ಮಾಡಿ ಹೊರಗೆ ಬರ್ತಾರ. ಯಾಕ್ರಿ ಆರಾಮಿಲ್ಲ ನಿಮಗ, ಎಷ್ಟು ಸುರ್ಗಿರಿ? ಯಪ್ಪ ನನ್ನ ಪರಿಸ್ಥಿತಿ ಏನಂತ ಹೇಳ, ನನಗೆ ಕ್ಯಾನ್ಸರ್ ಗಡ್ಡೆ ಆಗಿಬಿಟ್ಟೆ. ವೈದ್ಯರಲ್ಲಿ ತೋರಿಸಿದ್ರ ಆಪರೇಷನ್ ಮಾಡ್ಬೇಕಂತಾರ. ಸಿದ್ಧಾರೂಢರು ಅಂತಾರ, ನಿಮಗೆ ಬಂದಿರ್ತಕ್ಕಂಥ ಗಡ್ಡಿ ಆರಾಮಾಗ್ಬೇಕಾಗಿತ್ತಂದ್ರೆ ತಿರುಪತಿ ವೆಂಕಟರಮಣಿಗೆ ನೀನು ಸುಮಾರು ವರ್ಷಗಳಿಂದ ಬೇಡಿಕೆ ಇಟ್ಟಿದ್ದಿ, ಆ ಬೇಡಿಕೆಯನ್ನು ಈಡೇರಿಸಿಲ್ಲ, ನೆನಪು ಮಾಡಿಕೊಡ್ರಂದಾಗ ರಾಮರಾಯರು ಮರ್ತ ಬಿಟ್ಟ, ಅದು ನೆನಪಾಗುವುದಿಲ್ಲ. ಅವಾಗ ಆ ಸಂದರ್ಭವನ್ನ ಯಾಕೆ ಬೇಕಿಡಿದ್ರು ಎಲ್ಲವನ್ನ ಸಿದ್ಧಾರೂಢರು ನೆನಪಿಸಿಕೊಡ್ತಾರ. ಹೌದಪ್ಪ, ನೀನು ಹೇಳೋದು ಸತ್ಯ ಐತಿ ಮಾತು. ಹೋಗ್ರಿ, ಏನು ಆಪರೇಷನ್ ಮಾಡಿಸಬೇಕಾಗಿಲ್ಲ, ಬೇಡಿಕೊಂಡಿರ್ತಕ್ಕಂಥ ಹರಕೆಯನ್ನ ಆ ಥರ ಮುಗಿಸಿ ಬರ್ರಿ, ಆರಾಮಾಗೈತಿ. ಹಿಂಗೆ ಸಿದ್ಧಾರೂಢರು ಹೇಳಿದಾಗ ಆ ರಾಮರಾಯ ತಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗಿ ಏನು ವೆಂಕಟೇಶ್ವರನಿಗೆ ಬೇಡ್ಕೊಂಡಿದ್ರು ಆ ಕಾಣಿಕೆಯನ್ನು ಮುಟ್ಟಿಸಿ ವಾಪಸ್ ಹೋಗಿ ಬರ್ತಾರೆ. ಬಂದು ಸಿದ್ಧಾರೂಢ ಮಠಕ್ಕೆ ಬರ್ತಾರೆ. ಮತ್ತೆ ಯಪ್ಪ ನಾನು ಆರಾಮಾಗುತ್ತಾನೆ, ಮಠ ಬಿಟ್ಟು ಹೋಗಂಗಿಲ್ಲ. ರಾಮರಾಯರು ಅಂತಾರೆ, ಇಲ್ಲೇ ಇರ್ರಿ, ಆರಾಮಿರ್ರಿ. ಮುಂದೊಂದು ವಾರದಲ್ಲಿ ರಾಮರಾಯರಿಗೆ ಬಂದಿರ್ತಕ್ಕಂಥ ಯಾವ ಕ್ಯಾನ್ಸರ್ ರೋಗ ವಾಸಿಯಾಗಿ ಮುಂದೆ 30 ವರ್ಷ ಜೀವನವನ್ನು ಮಾಡಿದ, 30 ವರ್ಷ ಜೀವನವನ್ನು ಕಳೆದ. ಕರಾಪುರದ ದೀಪಾನಚ್ಚೆ ಉಡಾಕಿ ನೋಡಲೇನು, ಎಷ್ಟು ನೆನೆಯಾಲೆ ನಾನು ಪಾಂಡುರಂಗ ಮುಚ್ಚಾನ, ಎಷ್ಟು ನೆನೆಯಾಲೆ ನಾನು ಪಾಂಡುರಂಗ ಮುಚ್ಚ. ಕುಂಕುಮದಲ್ಲಿ ಐದಾನೇನೆ, ಭಸ್ಮದಲ್ಲಿ ಅಡಿಗಾನೇನೆ, ಕುಂಕುಮದಲ್ಲಿ ಐದಾನೇನೆ, ಭಸ್ಮದಲ್ಲಿ ಅಡಿಗಾನೇನೆ. ಕರಾಪುರದ ದೀಪಾನಚ್ಚೆ ಉಡಾಕಿ ನೋಡಲೇನು, ಎಷ್ಟು ನೆನೆಯಾಲೆ ನಾನು ಪಾಂಡುರಂಗ ಮುಚ್ಚಾನ, ಎಷ್ಟು ನೆನೆಯಾಲೆ ನಾನು ಪಾಂಡುರಂಗ ಮುಚ್ಚಾನ. ಕಾಯಿಯಲ್ಲಿ ಐದಾನೇನೆ, ಕರ್ಪೂರದಲ್ಲಿ ಅಡಿಗಾನೇನೆ, ಕಾಯಿಯಲ್ಲಿ ಐದಾನೇನೆ, ಕರ್ಪೂರದಲ್ಲಿ ಅಡಿಗಾನೇನೆ. ಕರಾಪುರದ ದೀಪಾನಚ್ಚೆ ಉಡಾಕಿ ನೋಡಲೇನು, ಎಷ್ಟು ನೆನೆಯಾಲೆ ನಾನು ಪಾಂಡುರಂಗ ಮುಚ್ಚಾನ, ಎಷ್ಟು ನೆನೆಯಾಲೆ ನಾನು ಪಾಂಡುರಂಗ ಮುಚ್ಚಾನ. ಪುರಾಣದಲ್ಲಿ ಐದಾನೇನೆ, ಪುಸ್ತಕದಲ್ಲಿ ಅಡಿಗಾನೇನೆ, ಪುರಾಣದಲ್ಲಿ ಐದಾನೇನೆ, ಪುಸ್ತಕದಲ್ಲಿ ಅಡಿಗಾನೇನೆ. ಕರಾಪುರದ ದೀಪಾನಚ್ಚೆ ಉಡಾಕಿ ನೋಡಲೇನು, ಎಷ್ಟು ನೆನೆಯಾಲೆ ನಾನು ಪಾಂಡುರಂಗ ಮುಚ್ಚಾನ, ಎಷ್ಟು ನೆನೆಯಾಲೆ ನಾನು ಪಾಂಡುರಂಗ ಮುಚ್ಚಾನ. ಗುಡಿಯಲ್ಲಿ ಐದಾನೇನೆ, ಗಲಿಯಲ್ಲಿ ಅಡಿಗಾನೇನೆ, ಗುಡಿಯಲ್ಲಿ ಐದಾನೇನೆ, ಗಲಿಯಲ್ಲಿ ಅಡಿಗಾನೇನೆ. ಕರಾಪುರದ ದೀಪಾನಚ್ಚೆ ಉಡಾಕಿ ನೋಡಲೇನು, ಎಷ್ಟು ನೆನೆಯಾಲೆ ನಾನು ಪಾಂಡುರಂಗ ಮುಚ್ಚಾನ, ಎಷ್ಟು ನೆನೆಯಾಲೆ ನಾನು ಪಾಂಡುರಂಗ ಮುಚ್ಚಾನ. ಭಜನೆಯಲ್ಲಿ ಐದಾನೇನೆ, ಗುಡಿಯಲ್ಲಿ ಅಡಿಗಾನೇನೆ, ಭಜನೆಯಲ್ಲಿ ಐದಾನೇನೆ, ಗುಡಿಯಲ್ಲಿ ಅಡಿಗಾನೇನೆ. ಕರಾಪುರದ ದೀಪಾನಚ್ಚೆ ಉಡಾಕಿ ನೋಡಲೇನು, ಎಷ್ಟು ನೆನೆಯಾಲೆ ನಾನು ಪಾಂಡುರಂಗ ಮುಚ್ಚಾನ, ಎಷ್ಟು ನೆನೆ